ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದೇವರು ಕೊಟ್ಟ ಕಾಣಿಕೆ. ಇದು ಒಂದು ಚಿಕ್ಕ ಕತೆ. ಕೇಳಿ. ಕತೆ ಹೇಗಿದೆ ಎಂದು ನಿಮ್ಮ ಅಭಿಪ್ರಾಯ ತಿಳಿಸುವುದನ್ನು ಮರೆಯಬೇಡಿ. ನೋಡ್ರಪ್ಪ, ಇಲ್ಲಿ ನಾನೊಬ್ಬನೇ ಇರುವುದು. ಸ್ವಲ್ಪ ಭಾರವಾದ ವಸ್ತುಗಳನ್ನು ಎಲ್ಲೆಲ್ಲಿಗೆ ಬಿಡಬೇಕೋ ಅಲ್ಲಿಗೆ ಇಟ್ಟು ಬಿಡಿ. ಯಾಕಂದರೆ ನನಗೂ ವಯಸ್ಸಾಯ್ತಲ್ಲ, ಅದಕ್ಕೆ ನನಗೆ ಎತ್ತಾಡೋಕ್ಕಾಗಲ್ಲ. ಸರ್, ನೀವು ಹೇಳೋದೇ ಬೇಡ. ನಾವು ಎಲ್ಲವನ್ನು ಜೋಡಿಸೋದು ನೋಡಿ ನೀವೇ ಭೇಷ್ ಅಂತೀರ. ಹಾಗೆ ಜೋಡಿಸ್ತೀವಿ, ನೋಡ್ತೀರಿ. ನಾವು ಎಷ್ಟು ಮನೆ ಸಾಮಗ್ರಿಗಳನ್ನು ಜೋಡಿಸಿಲ್ಲ. ಮುಂದಿನ ಬಾರಿ ಮನೆ ಬದಲಿಸಬೇಕಾದ್ರೆ ನೀವು ನಮ್ಮನ್ನೇ ಫೋನ್ ಮಾಡಿ ಕರೆಯಬೇಕು. ಹಾಗೆ ಎಲ್ಲವನ್ನು ಜೋಡಿಸಿ ಕೊಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಆಯಿತು ಕಣ್ರಪ್ಪ, ಅಷ್ಟು ಮಾಡಿದರೆ ಸಾಕು. ನಾನು ಸಾಯದೆ ಬದುಕಿದ್ದರೆ ನಿಮ್ಮನ್ನೇ ಕರೆಯುತ್ತೇನೆ ಎಂದರು. ಸರ್, ಹಂಗೆ ಯಾಕಂತೀರ? ಬಿಡ್ತು ಅನ್ನಿ, ನೀವು ಚೆನ್ನಾಗಿರಬೇಕು ಎಂದು ಒಬ್ಬ ಹೇಳಿದರೆ, ಸರ್ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಒಬ್ಬರು ಅಂತೀರ, ಆದರೆ ನಿಮ್ಮ ಒಬ್ಬರಿಗೆ ಇಷ್ಟೊಂದು ಸಾಮಗ್ರಿಗಳು ಜಾಸ್ತಿ ಆಗಲ್ವಾ ಎಂದನು. ಒಬ್ಬನೇ ಆದರೆ ಜೀವನಕ್ಕೆ ಬೇಕಲ್ಲ. ಈಗ ನೋಡು, ಸಿಟಿ ದೂರದಲ್ಲಿದೆ. ಹಾಗಾಗಿ ತರಕಾರಿ ದಿನ ತರಲಾಗುವುದಿಲ್ಲ. ಅದಕ್ಕೆ ಫ್ರಿಜ್ ಬೇಕು. ಮೊದಲೆಲ್ಲ ಕೈಯಲ್ಲೇ ಬಟ್ಟೆ ತೊಳೆಯುತ್ತಿದ್ದೆ. ಈಗ ವಯಸ್ಸಾಯ್ತಲ್ಲ, ನೋಡು, ಕೈಯಲ್ಲಿ ತೊಳೆಯಲಾಗುವುದಿಲ್ಲ. ಅದಕ್ಕೆ ವಾಷಿಂಗ್ ಮಿಷನ್ ಬೇಕು. ಇನ್ನು ಮಲಗಲು ಮಂಚ ಬೇಕು, ಕುರ್ಚಿ, ಟೇಬಲ್, ಅಡಿಗೆ ಮಾಡಲು ಪಾತ್ರೆ ಎಲ್ಲವೂ ಬೇಕೇ ಬೇಕು. ಅದಕ್ಕೆ ಎಲ್ಲವನ್ನು ಜೋಡಿಸಿಟ್ಟಿದ್ದೀನಿ ಎಂದರು. ಆದರೂ ಸರ್, ಒಬ್ಬರೇ ಇದ್ದರೂ ಕೆಲಸ ಮಾಡಿಕೊಂಡು ಶಾಲೆಗೆ ಹೋಗ್ತಿರಲ್ಲ, ಸೂಪರ್ ಸರ್ ಎಂದನು. ಎಲ್ಲವನ್ನು ಜೋಡಿಸಿ, ಸರ್ ಎಲ್ಲೆಲ್ಲಿ ಜೋಡಿಸಬೇಕು ಎಲ್ಲವನ್ನು ಸರಿಯಾಗಿ ಇಟ್ಟಿದ್ದೇವೆ. ಇನ್ನು ಸಣ್ಣ ಪುಟ್ಟ ವಸ್ತುಗಳನ್ನು ನೀವೇ ಜೋಡಿಸಿಕೊಳ್ಳಬೇಕು. ನಾವಿನ್ನು ಹೊರಡುತ್ತೇವೆ ಎಂದು ಹಣ ಪಡೆದು ಹೊರಟರು. ಇವರ ಹೆಸರು ವಿಶ್ವನಾಥ್. ಹೆಂಡತಿ ಬಹುಬೇಗ ತೀರಿಕೊಂಡರು. ಒಬ್ಬ ಮಗ ಇದ್ದಾನೆ. ಅವನು ಇವಾಗ ಹೊರದೇಶದಲ್ಲಿದ್ದಾನೆ. 50 ವರ್ಷದ ವಿಶ್ವನಾಥ್ ಅವರು ಒಬ್ಬ ಶಾಲಾ ಶಿಕ್ಷಕರು. ಮೊದಲಿದ್ದ ಊರಿನಿಂದ ವರ್ಗಾವಣೆಯಾಗಿ ಇವಾಗ ಶಿವನಪುರ ಎಂಬ ಊರಿಗೆ ಬಂದಿದ್ದಾರೆ. ಮಗನನ್ನು ಓದಲು ಬೇರೆ ಕಡೆ ಸೇರಿಸಿದಾಗಿನಿಂದ ಒಂಟಿ ಬಾಳು ಬಾಳುತ್ತಿದ್ದಾರೆ. ಬೆಳಗ್ಗೆ ಬೇಗ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯುವುದು ಇವರ ಇಷ್ಟದ ಕೆಲಸ. ವಯಸ್ಸಾದವರು ಪ್ರಯಾಣ ಮಾಡಿ ಆಯಾಸವಾಗಿದ್ದರೂ ಕೆಲವು ಅಡಿಗೆ ಸಾಮಗ್ರಿಗಳನ್ನು ಜೋಡಿಸಿದವರು ಅಡಿಗೆ ಮಾಡಿ ಊಟ ಮಾಡಿ ಮಲಗಿದರು. ಬೆಳಗ್ಗೆ ಎದ್ದು ಇನ್ನುಳಿದ ಸಾಮಗ್ರಿಗಳನ್ನು ಜೋಡಿಸುವಾಗ ಅಂಕಲ್ ಎನ್ನುವ ಧ್ವನಿ ಬಂದಿತು. ಧ್ವನಿ ಬಂದ ಕಡೆಗೆ ನೋಡಿದರೆ ಒಂದು 6 ವರ್ಷ ಇರುವಂತಹ ಹೆಣ್ಣು ಮಗು ಬಿಳಿ ಬಣ್ಣದ ಫ್ರಾಕ್ ತೊಟ್ಟು ಗೊಂಬೆಯ ಹಾಗೆ ಕಾಣುತ್ತಾ ನಿಂತಿತು. ಆ ಮಗುವನ್ನು ನೋಡಿದ ವಿಶ್ವನಾಥ್ ಅವರು ಖುಷಿಯಿಂದ, ಬಾ ಪುಟ್ಟ ಒಳಗೆ, ಯಾರು ನೀನು ಎಂದರು. ನಾವು ಮೊದಲು ಇದೇ ಮನೆಯಲ್ಲಿದ್ದೋ ಅಂಕಲ್, ಇವಾಗ ಆ ಕಡೆ ಮನೆಯಲ್ಲಿದ್ದೀವಿ ಎಂದಿತು ಮುದ್ದಾಗಿ. ನಿನ್ನ ಹೆಸರೇನು ಮಗು ಎಂದು ಕೇಳಿದರು. ನನ್ನ ಹೆಸರು ಬೇಡ ಬಿಡಿ ಅಂಕಲ್, ನೀವೇ ಯಾವುದಾದರೂ ಒಂದು ಹೆಸರು ಇಡಿ ಎಂದಿತು ನಗುತ್ತಾ. ಆ ಪುಟ್ಟ ಮಗು ಪಟಪಟ ಮಾತಿಗೆ ಮನಸೋತ ವಿಶ್ವನಾಥ್ ಅವರು, ಸರಿ, ನಿನ್ನನ್ನು ನಾನು ಪುಟಾಣಿ ಅಂತ ಕರಿತೀನಿ, ಆಯ್ತಾ? ನಿನಗೆ ಖುಷಿನಾ ಎಂದು ಕೇಳಿದರು. ಅಂಕಲ್, ಹೆಸರು ಚೆನ್ನಾಗಿದೆ ಎಂದವಳು. ಅಂಕಲ್, ನನಗೆ ತಿನ್ನಲು ಏನಾದರೂ ಮಾಡಿಕೊಡಿ, ಹೊಟ್ಟೆ ಹಸಿವಾಗುತ್ತಿದೆ ಎಂದಳು. ಪುಟಾಣಿ, ನೀನು ನಮ್ಮ ಮನೆಯಲ್ಲಿ ಊಟ ಮಾಡಿದರೆ ನಿಮ್ಮಮ್ಮ ಬೈಯಲ್ವಾ? ಇಲ್ಲ ಅಂಕಲ್, ಅವರೇನು ಮಾಡುವುದಿಲ್ಲ, ನನಗೆ ಊಟ ಕೊಡಿ ಎಂದು ತಟ್ಟೆಗೆ ಹಾಕಿಸಿಕೊಂಡು ತಿನ್ನುತ್ತಿದ್ದಳು. ಆ ಮಗು ದೊಡ್ಡವರ ಹಾಗೆ ಬೇಗ ಬೇಗ ತಿನ್ನುವುದನ್ನು ನೋಡಿ ವಿಚಿತ್ರವೆನಿಸಿತು. ಆದರೂ ಮಗು ಹಸುವಾಗಿದೆ ಎಂದು ಯೋಚಿಸಿ ಸುಮ್ಮನಾದರು. ಅಂಕಲ್, ನಿಮ್ಮ ಮನೆ ಆಟ ಸಾಮಾನುಗಳೇನೂ ಇಲ್ಲ ಆಟವಾಡಲು ಎಂದು ಕೇಳಿದಳು. ನನ್ನ ಮಗ ದೊಡ್ಡವನಾಗಿದ್ದಾನೆ, ಚಿಕ್ಕ ಮಕ್ಕಳಾರೂ ಇಲ್ಲ ಆಟವಾಡಲು. ಇನ್ನೂ ನನಗೆ ನನ್ನ ಪುಸ್ತಕಗಳೇ ಆಟ ಸಾಮಗ್ರಿಗಳು ಎಂದು ನಕ್ಕರು. ಸರಿ ಅಂಕಲ್, ಹಾಗಿದ್ರೆ ನನಗೆ ಒಂದು ಕತೆ ಹೇಳಿ, ನಾನು ಕೇಳಿಕೊಂಡು ಇಲ್ಲೇ ಮಲಗುತ್ತೇನೆ ಎಂದು ವಿಶ್ವನಾಥ್ ಅವರ ತೊಡೆ ಏರಿ ಕುಳಿತಳು. ನೀನು ಇಲ್ಲೇ ಮಲಗಿದರೆ ನಿಮ್ಮ ಅಮ್ಮ ಹುಡುಕುತ್ತಾರೆ ಪುಟಾಣಿ, ಆಮೇಲೆ ಅವರು ಭಯಪಡುತ್ತಾರೆ ಎಂದರು. ಹಾಗೇನಿಲ್ಲ ಅಂಕಲ್, ಅವರು ಕೆಲಸಕ್ಕೆ ಹೋಗಿದ್ದಾರೆ, ಸಂಜೆ ಮನೆಗೆ ಬರುವುದು ಎಂದು ಕತೆ ಹೇಳಿ ಎಂದು ಪಟ್ಟಾಗಿ ಕುಳಿತಳು. ಮಕ್ಕಳ ಕಥಾಲೋಕ ಎಂಬ ಪುಸ್ತಕ ತೆಗೆದವರು ಅವಳಿಗೆ ಒಂದು ಚಂದದ ಕತೆ ಹೇಳುತ್ತಿದ್ದರೆ ಆ ಮಗು ಚಂದದ ನಿದ್ರೆಗೆ ಜಾರಿತು.
ಒಂದೇ ದಿನದಲ್ಲಿ ವಿಶ್ವನಾಥ್ ಅವರಿಗೆ ಪುಟಾಣಿ ತುಂಬ ಹತ್ತಿರವಾಗಿದ್ದಳು. 2 ದಿನ ಶಾಲೆಗೆ ರಜೆ ಇದ್ದಿದ್ದರಿಂದ ವಿಶ್ವನಾಥ್ ಅವರು ಆ ಮಗುವಿನ ಜೊತೆ ಆಟ ಆಡುವುದು, ಕತೆ ಹೇಳುವುದು, ಊಟ ತಿನ್ನಿಸುವುದು ಹೀಗೆಲ್ಲ ಮಾಡುತ್ತಿದ್ದರು. ಈ ಮಗುವಿಗೂ ನನಗೂ ಯಾವ ಜನ್ಮದ ಸಂಬಂಧ? ಈ ಮಗು ನನ್ನನ್ನು ಅದೆಷ್ಟು ಹಚ್ಚಿಕೊಂಡಿದೆ? ಅವರ ಅಮ್ಮ ಅಪ್ಪ ಕೇಳಿದರೆ ನಾನೇನು ಹೇಳುವುದು? ಅವರ ಮನೆಗೆ ಹೋಗು ಎಂದರು ಹಿಂದೆ ಮುಂದೆ ನೋಡುತ್ತೆ ಎಂದು ಯೋಚನೆಗೆ ಬಿದ್ದರು. ವಿಶ್ವನಾಥ್ ಅವರು ಶಾಲೆಗೆ ಹೋಗಲು ತಯಾರಾದವರು, ಪುಟಾಣಿ, ನೀನು ಶಾಲೆಗೆ ಹೋಗುವುದಿಲ್ವಾ ಎಂದು ಕೇಳಿದರು. ಇಲ್ಲ ಅಂಕಲ್, ನನ್ನನ್ನು ಇನ್ನೂ ಶಾಲೆಗೆ ಸೇರಿಸಿಲ್ಲ ಎಂದಳು. ಅವಳ ವಯಸ್ಸನ್ನು ಅಂದಾಜಿಸಿದವರು, ಇವರ ಮನೆ ಬಡತನ ಮತ್ತು ಅನಕ್ಷರಸ್ಥರು ಇರಬೇಕು. ಅವರ ಮನೆಗೆ ಹೋಗಿ ಮಾತನಾಡಿ ಇವಳನ್ನು ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಬೇಕು ಎಂದು ಯೋಚಿಸಿದವರು, ಪುಟಾಣಿ, ಇವಾಗ ನಾನು ಶಾಲೆಗೆ ಹೋಗ್ತಿದ್ದೀನಿ, ನೀನು ನಿಮ್ಮ ಮನೆಗೆ ಹೋಗು ಎಂದರು. ಪುಟಾಣಿ, ಇವಾಗ ನಾನು ಶಾಲೆಗೆ ಹೋಗ್ತಿದ್ದೀನಿ, ನೀನು ನಿಮ್ಮ ಮನೆಗೆ ಹೋಗು ಎಂದರು. ಇಲ್ಲ ಅಂಕಲ್, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಎಂದಳು. ಇಲ್ಲ ಪುಟಾಣಿ, ನಾನು ಶಾಲೆಗೆ ಹೋಗಬೇಕು, ನೀನು ಒಬ್ಬಳೇ ಇಲ್ಲಿ ಇರಲು ಆಗುವುದಿಲ್ಲ, ನೀನು ನಿಮ್ಮ ಮನೆಗೆ ಹೋಗು ಎಂದರು. ಇಲ್ಲ ಅಂಕಲ್, ನೀವು ಶಾಲೆಗೆ ಹೋಗಿ ಬನ್ನಿ, ನಾನು ಒಬ್ಬಳೇ ಇರ್ತೀನಿ ಎಂದಳು. ಅಲ್ಲ ಪುಟಾಣಿ, ಇಲ್ಲಿ ಒಬ್ಬಳಿಗೆ ಭಯ ಆಗಲ್ವಾ ಎಂದರು ಆಶ್ಚರ್ಯದಲ್ಲಿ. ಇಲ್ಲ ಅಂಕಲ್, ನಾನು ಭಯಪಡುವುದಿಲ್ಲ, ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಎಂದಳು ಧೈರ್ಯದಲ್ಲಿ. ಅಂದು ಶಾಲೆಗೆ ಹೋದ ವಿಶ್ವನಾಥ್ ಅವರಿಗೆ ಮನೆಯಲ್ಲಿ ಒಬ್ಬಳೇ ಇದ್ದ ಪುಟಾಣಿಯದ್ದೇ ಚಿಂತೆಯಾಗಿತ್ತು. ಅದೇ ಚಿಂತೆಯಲ್ಲಿ ಮಕ್ಕಳಿಗೂ ಸರಿಯಾಗಿ ಪಾಠ ಮಾಡಲಾಗಲಿಲ್ಲ. ಅದೇ ಕಾರಣದಿಂದ ಸಂಜೆ ಬೇಗ ಮನೆಗೆ ಬಂದಿದ್ದರು. ಮನೆಗೆ ಬಂದ ವಿಶ್ವನಾಥ್ ಅವರಿಗೆ ಕಂಡದ್ದು ಪುಸ್ತಕಗಳಲ್ಲಿ ಮನೆ ಮಾಡಿಕೊಂಡು ಆಟ ಆಡುತ್ತಿದ್ದ ಪುಟಾಣಿ. ಸದ್ಯ ಪುಸ್ತಕಗಳನ್ನು ಹರಿದಿರಲಿಲ್ಲ. ಪುಟಾಣಿ, ಬೆಳಗ್ಗೆಯಿಂದ ಒಬ್ಬಳೇ ಆಡ್ತಿದ್ದೀಯಾ ಎಂದು ಕೇಳಿದರು. ಸ್ವಲ್ಪ ಹೊತ್ತು ಮಲಗಿದ್ದೆ, ಮತ್ತೆ ಆಟ ಆಡ್ತಿದ್ದೀನಿ, ನೋಡಿ ಇಲ್ಲಿ ಮನೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಇದರಲ್ಲಿ ನಾನು ನೀವು ಇಬ್ಬರೇ ಇರಬೇಕು ಎಂದಿತು ಮುದ್ದಾಗಿ. ಇಲ್ಲ ಪುಟಾಣಿ, ನೀನು ನಿನ್ನ ಅಪ್ಪ ಅಮ್ಮನ ಜೊತೆ ಇರಬೇಕು ಎಂದರೆ, ಇಲ್ಲ ಅಂಕಲ್, ನಾನು ನಿಮ್ಮ ಜೊತೆಯಲ್ಲಿಯೇ ಇರ್ತೀನಿ, ನನಗೆ ನೀವಂದರೆ ಇಷ್ಟ ಎಂದಿತು. ಇಷ್ಟು ದಿನದಲ್ಲಿ ಗಮನಿಸದೇ ಇರುವ ಬಟ್ಟೆಯನ್ನು ಗಮನಿಸಿದವರು, ಪುಟಾಣಿ, ನೀನು ಯಾಕೆ ಅವತ್ತಿನಿಂದ ಒಂದೇ ಬಟ್ಟೆ ಹಾಕಿದ್ದೀಯಾ ಎಂದರು. ನನ್ನ ಹತ್ರ ಬೇರೆ ಬಟ್ಟೆ ಇಲ್ಲ ಅಂಕಲ್ ಎಂದಿತು. ಆ ಮಗುವಿನ ಮಾತು ಕೇಳಿದ ವಿಶ್ವನಾಥ್ ಅವರಿಗೆ ಮನಸ್ಸು ನೊಂದಿತು. ಸರಿ, ನಾನು ಪೇಟೆಗೆ ಹೋದಾಗ ಹೊಸ ಬಟ್ಟೆ ತಗೊಂಡು ಬರ್ತೀನಿ, ಸರಿಯಾ ಎಂದು ಹೇಳಿದರೆ ಆ ಮಗು ಖುಷಿಯಿಂದ ತಲೆಯಲ್ಲಾಡಿಸಿತು. ಒಂದು ದಿನ ಪುಟಾಣಿ ವಿಶ್ವನಾಥ್ ಅವರ ಮನೆಗೆ ಬರಲೇ ಇಲ್ಲ. ವಿಶ್ವನಾಥ್ ಶಾಲೆಗೆ ಹೋಗಿ ಬಂದರೂ ಅವಳ ಸುಳಿವಿರಲಿಲ್ಲ. ಅವಳಿಗೆ ಒಂದು ಚಂದದ ಬಟ್ಟೆ ತಂದು ಕೂಡ ಇಟ್ಟಿದ್ದರು. ಅದನ್ನು ಅವಳಿಗೆ ಕೊಡಲು ಕಾತುರರಾಗಿದ್ದರು. ವಿಶ್ವನಾಥ್ ಅವರೇ ಅಕ್ಕಪಕ್ಕದ ಮತ್ತು ಊರಿನ ಜನರನ್ನು ವಿಚಾರಿಸಿದರೆ ಯಾರೂ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ಅವಳ ಹೆಸರೂ ಕೂಡ ಗೊತ್ತಿಲ್ಲ, ಅವರ ಮನೆಯೂ ಕೂಡ ಗೊತ್ತಿಲ್ಲ. ಹುಡುಕಿ ಸೋತವರು ಮನೆಗೆ ಬಂದು ಕುಳಿತರು. ಎಲ್ಲಿಂದ ಎಲ್ಲಿಯ ಅರಿಯದ ಸಂಬಂಧವಿದು? ಈ ಮಗು ನನಗೆ ಎಷ್ಟು ಹತ್ತಿರವಾಯಿತು? ಎಲ್ಲಿಯ ಬಾಂಧವ್ಯ ಇದು? ಈ ಮಗು ಒಂದು ದಿನ ಕಾಣಲಿಲ್ಲ ಎಂದರೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಭಯವಾಗುತ್ತದೆ. ಅದು ನನಗೀಗ ತಿಳಿಯುತ್ತಿದೆ. ಅವಳನ್ನು ನೋಡಬೇಕು, ಮಾತಾಡಬೇಕು ಎಂದು ಹಂಬಲಿಸುತ್ತಿದ್ದೇನೆ. ಎಲ್ಲೋ ಜನಿಸಿದ ನೀನು ಒಬ್ಬಂಟಿಯಾದ ನನ್ನ ಜೀವನಕ್ಕೆ ಬೆಳಕಾಗಿ ಬಂದು ನನ್ನನ್ನು ಭಾಗ್ಯವಂತನನ್ನಾಗಿ ಮಾಡಿದ್ಯಾ. ಎಲ್ಲಿದ್ಯಾ ಪುಟಾಣಿ, ಬಂದು ಬಿಡು ಎಂದು ಮನಸ್ಸಲ್ಲಿಯೇ ಬೇಡುತ್ತಿದ್ದರು. ಕೊನೆಗೂ ವಿಶ್ವನಾಥ್ ಅವರ ಪುಟಾಣಿ ಬಂದಿದ್ದಳು. ಅವಳ ಮುಖದಲ್ಲಿ ಅದೇ ನಿಷ್ಕಲ್ಮಶವಾದ ನಗು ಹೊತ್ತು ನಿಂತಿದ್ದಳು. ಪುಟಾಣಿ, ಎಲ್ಲಿಗೆ ಹೋಗಿದ್ದೆ? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೋಡಿಲ್ಲಿ, ನಿನಗೆ ಹೊಸ ಬಟ್ಟೆ ತಂದಿದ್ದೀನಿ ಎಂದು ಅವಳ ಕೈಗೆ ನೀಡಿದರು. ವಾವ್ ಅಂಕಲ್, ಬಟ್ಟೆ ಚೆನ್ನಾಗಿದೆ ಎಂದಿತು ಖುಷಿಯಲ್ಲಿ. ಪುಟಾಣಿ, ಇವತ್ತು ಮೊದಲು ನಿನ್ನ ಮನೆ ತೋರಿಸು ನನಗೆ ಎಂದಿದ್ದರು. ಬೇಡ ಅಂಕಲ್ ಎಂದರು. ಕೇಳದ ವಿಶ್ವನಾಥ್ ಅವರ ಬಲವಂತಕ್ಕೆ ಅವರ ಕೈ ಹಿಡಿದು ವಿಶ್ವನಾಥ್ ಅವರ ಮನೆಯ ಹಿಂದೆ ಕರೆದುಕೊಂಡು ಹೋದಳು. ಪುಟಾಣಿ, ಮನೆ ತೋರಿಸು ಎಂದರೆ ಮನೆ ಹಿಂದೆ ಯಾಕೆ ಕರ್ಕೊಂಡು ಬರ್ತಿದ್ದೀಯಾ ಎಂದರು. ಇದೇ ಅಂಕಲ್ ನನ್ನ ಮನೆ ಎಂದು ಒಂದು ಮಣ್ಣು ಉಬ್ಬಿರುವ ಜಾಗವನ್ನು ತೋರಿಸಿತು. ವಿಶ್ವನಾಥ್ ಅವರಿಗೆ ಆಶ್ಚರ್ಯವಾಗಿ, ಪುಟಾಣಿ, ಇಲ್ಲಿ ಮನೆ ಎಲ್ಲಿದೆ? ನೀನು ಏನು ಹೇಳುತ್ತಿದ್ದೀಯಾ ಎಂದರು. ಭಯದಲ್ಲಿ ಕೇಳಿದರು. ನಿಜ ಅಂಕಲ್, ನಾನು ಮಣ್ಣಿನ ಒಳಗೆ ಮಲಗಿದ್ದೀನಿ ಎಂದಳು. ಅವಳ ಮಾತಿಗೆ ವಿಶ್ವನಾಥ್ ಒಂದು ಕ್ಷಣ ನಡುಗಿದರು.
ಹೌದು ಅಂಕಲ್, ನಾನು 1 ವರ್ಷದ ಪಾಪುವಾಗಿದ್ದಾಗ ಅಮ್ಮ ಇಲ್ಲದೆ ಇರುವ ಸಮಯದಲ್ಲಿ ಹೆಣ್ಣು ಮಗು ಎಂದು ನನ್ನ ಅಪ್ಪ ಉಸಿರುಗಟ್ಟಿಸಿ ಸಾಯಿಸಿ ನನ್ನನ್ನು ಇಲ್ಲೇ ಮಲಗಿಸಿದರು. ಆಮೇಲೆ ಅವರು ಈ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋದರು. ಅಂದಿನಿಂದ ನಾನು ಒಬ್ಬಂಟಿಯಾದೆ. ನೀವು ಬಂದ ಮೇಲೆ ನನಗೆ ಮತ್ತೆ ಖುಷಿಯಾಯಿತು ಎಂದು ಹೇಳುತ್ತಿದ್ದವಳು, ಅಂಕಲ್, ನಮ್ಮಪ್ಪನಿಗೆ ಯಾಕೆ ನಾನು ಇಷ್ಟ ಆಗಲಿಲ್ಲ? ಹೆಣ್ಣಾಗಿ ಹುಟ್ಟಿದ್ರಲ್ಲಿ ನನ್ನದೇನು ತಪ್ಪಿದೆ ಎಂದು ಪ್ರಶ್ನೆ ಕೇಳಿದರೆ ತಮ್ಮ ಪುಟಾಣಿಯ ಪ್ರಶ್ನೆಗೆ ಮಾತು ಬಾರದ ಮೂಕರಾಗಿದ್ದರು ವಿಶ್ವನಾಥ್. ಅಂದರೆ ನಾನು ಇಷ್ಟು ದಿನ ಒಂದು ಆತ್ಮದ ಜೊತೆ ಒಡನಾಟದಲ್ಲಿದ್ದೇನಾ ಎಂದು ಯೋಚಿಸುತ್ತಿದ್ದವರು ಮತ್ತೆ ಎಚ್ಚೆತ್ತು, ಇಲ್ಲ, ನನ್ನ ಪುಟಾಣಿ ಆತ್ಮವಲ್ಲ, ಅವಳನ್ನು ದೇವರು ನನಗೋಸ್ಕರ ಕಳಿಸಿರುವ ಕಾಣಿಕೆ ಎಂದು ಒಡನೆಯೇ ಆ ಪುಟಾಣಿಯನ್ನು ತಬ್ಬಿ ಕಣ್ಣೀರಾದರು. ಇಲ್ಲ ಪುಟಾಣಿ, ಇನ್ಮೇಲಿಂದ ನೀನು ನನ್ನ ಪುಟಾಣಿ, ನೀನು ನನ್ನ ಮಗಳು ಎಂದರು. ಅಂದಿನಿಂದ ವಿಶ್ವನಾಥ್ ಅವರಿಗೆ ಪುಟಾಣಿಯೇ ಪ್ರಪಂಚವಾದಳು. ಹೊರಗಿನವರಿಗೆ ವಿಶ್ವನಾಥ್ ಒಬ್ಬರೇ ಮಾತನಾಡುವುದನ್ನು ನೋಡಿ ಹುಚ್ಚನ ಪಟ್ಟ ಕಟ್ಟಿದರು. ಆದರೂ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲಿಲ್ಲ. ದಿನೇ ದಿನೇ ಅವರ ಬಾಂಧವ್ಯ ಗಟ್ಟಿಯಾಗುತ್ತಿತ್ತು. ಇತ್ತ ವಯಸ್ಸಾದ ವಿಶ್ವನಾಥ್ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡಲು ಶುರುವಾಯಿತು. ಆಗೆಲ್ಲ ಮುದ್ದು ಪುಟಾಣಿಯೇ ಅವರನ್ನು ಆರೈಕೆ ಮಾಡುತ್ತಿದ್ದಳು. ತನ್ನ ಸಾವು ಹತ್ತಿರ ಬರುತ್ತಿದೆ ಎಂದು ತಿಳಿದ ವಿಶ್ವನಾಥ್ ಅವರು ಮನೆಯ ಹಿಂದೆ ಪುಟಾಣಿ ಇದ್ದಂತಹ ಜಾಗಕ್ಕೆ ಗೆರೆ ಎಳೆದು ನನ್ನನ್ನು ಅಲ್ಲಿಯೇ ಮಣ್ಣು ಮಾಡಬೇಕು ಎಂದು ಪತ್ರ ಬರೆದು ಹಸುನೀಗಿದರು. ತನ್ನ ಪುಟಾಣಿ ಆಸೆಪಟ್ಟ ಹಾಗೆ ಒಂದೇ ಮನೆಯಲ್ಲಿ ಜೀವಿಸಲು ಶುರು ಮಾಡಿದರು. ಅನಿರೀಕ್ಷಿತ ಭೇಟಿ, ನಿರೀಕ್ಷೆಗೂ ಮೀರಿದ ಬಾಂಧವ್ಯ ಇದು. ಕೆಲವರು ಮಕ್ಕಳಾಗಲಿಲ್ಲ ಎಂದು ಕೊರಗಿದರೆ ಇನ್ನೂ ಕೆಲವರು ಹೆಣ್ಣು ಮಗು ಎಂದು ಜರಿಯುವರು. ಮುಕ್ತಾಯ. ಇದೊಂದು ಕಾಲ್ಪನಿಕ ಕಥೆಯಾದರೂ ಕೂಡ ವಾಸ್ತವಕ್ಕೆ ಹತ್ತಿರವಾಗಿರುವ ಕತೆ. ಹೆಣ್ಣೆಂದರೆ ತಿರಸ್ಕಾರ, ಹೆಣ್ಣೆಂದರೆ ಜರಿಯುವಿಕೆ. ಇಂದಿಗೂ ಎಷ್ಟೋ ಕಡೆ ಹೆಣ್ಣು ಮಕ್ಕಳು ಎಂದರೆ ತಿರಸ್ಕಾರ ಇದ್ದೇ ಇದೆ. ನನ್ನ ಈ ಕಥೆಯ ಬಗ್ಗೆ ನಿಮಗೆ ಏನನಿಸಿತು? ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಧನ್ಯವಾದಗಳು.